ಸ್ನೇಹಿತರೆ, ದೊಡ್ಡ ಗಲಾಟೆ ಮೂಲಕ ನೇಪಾಳ ಮತ್ತೆ ಜಗತ್ತಲ್ಲಿ ಸುದ್ದಿ ಮಾಡ್ತಿದೆ. ಆದರೆ ಈ ನೇಪಾಳದ ಬಗ್ಗೆ ನಿಮಗೆ ಎಷ್ಟು ಗೊತ್ತು? ನೋಡೋಕ್ಕೆ ಪುಟ್ಟದಾಗಿ ಉದ್ದಕ್ಕೆ ಹರಡ್ಕೊಂಡಿರೋ ಪಟ್ಟಿ ಥರ ಭಾರತದ ಭುಜದ ಮೇಲೆ ಕೂತಿರೋ ಜಾಸ್ತಿ ಸುದ್ದಿ ಆಗದ ನೇಪಾಳ ತನ್ನ ಒಳಗೆ ಹಲವು ವಿಚಿತ್ರ ಮತ್ತು ವಿಸ್ಮಯಗಳನ್ನು ಇಟ್ಕೊಂಡಿದೆ. ಅತಿ ಹೆಚ್ಚು ಹಿಂದೂ ಜನಸಂಖ್ಯೆ ದೇಶವಾದರೂ ಕೂಡ ತಾನು ಬುದ್ಧರ ತಾಯಿ ನೆಲ ಅಂತಲೂ ಹೇಳ್ಕೊಳ್ಳುತ್ತೆ. ನಾವು ಯಾರ ತಂಟೆಗೂ ಹೋಗಲ್ಲ ಅಂತ ಹೇಳ್ತಲೇ ಇವರ ಗೋರ್ಖಾ ಪಡೆ ಜಗತ್ತಲ್ಲೇ ಅತ್ಯಂತ ಭಯಾನಕ ಸೇನೆ ಅಂತಲೂ ಕರೆಸ್ಕೊಳ್ಳುತ್ತೆ. ಸೊ ಬನ್ನಿ, ಈ ವರದಿಯಲ್ಲಿ ಆ ಗಲಭೆಗಳನ್ನು ಪಕ್ಕಕ್ಕಿಟ್ಟು ನೇಪಾಳದ ಒಳಗೇನಿದೆ ಅಂತ ನಾವು ನೋಡ್ಕೊಂಬರೋಣ. ಅವರ ಆಚಾರ ವಿಚಾರ ಏನು, ಆರ್ಥಿಕತೆ ಹೇಗಿದೆ, ಜನ ಏನು ಸೇವನೆ ಮಾಡ್ತಾರೆ, ಜನಸಂಖ್ಯೆ ಎಷ್ಟು, ಹೀಗೆ ನೇಪಾಳದ ಕುರಿತು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವರದಿಯಲ್ಲಿ ತಿಳ್ಕೊಳ್ಳೋಣ. ಇಡೀ ದೇಶ ಬೆಟ್ಟಗುಡ್ಡ, ಕಾಲು ಭಾಗವಷ್ಟೇ ಸಮತಟ್ಟಾದ ನೆಲ. ಸ್ನೇಹಿತರೆ, ನೇಪಾಳದ ಜಿಯೋಗ್ರಫಿಕಲ್ ಲೊಕೇಶನ್ ಹೆಚ್ಚಿನವರಿಗೆ ಗೊತ್ತು. ನೋಡಿ, ಹಿಮಾಲಯದ ತಪ್ಪಲಿನಲ್ಲಿರುವಂತಹ ರಾಷ್ಟ್ರ ಇದು. ಭಾರತದ ಶೋಲ್ಡರ್ ಮೇಲೆ ಕುತ್ಕೊಂಡಿದೆ. ಸುತ್ತಲೂ ಭೂ ಪ್ರದೇಶದಿಂದ ಆವೃತವಾಗಿರೋ ಲ್ಯಾಂಡ್ ಲಾಕ್ಡ್ ಕಂಟ್ರಿ. ಉತ್ತರಕ್ಕೆ ಚೀನಾ ಜೊತೆ ಗಡಿಯನ್ನು ಶೇರ್ ಮಾಡಿಕೊಂಡ್ರೆ ಪೂರ್ವ ಹಾಗೂ ಪಶ್ಚಿಮ ಮತ್ತು ದಕ್ಷಿಣದಲ್ಲಿ ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ನಮ್ಮ ಜೊತೆ ಒಟ್ಟು 1751 ಕಿಲೋಮೀಟರ್ ಗಡಿ ಹಂಚಿಕೊಳ್ಳುತ್ತೆ. ಭಾರತ ಮತ್ತು ನೇಪಾಳ ನಡುವೆ ಹೆಚ್ಚಿನ ಕಡೆ ತೆರೆದ ಗಡಿ ಇದೆ, ಸರಿಯಾದ ಬೇಲಿ ಇಲ್ಲ. ನೇಪಾಳ ಮತ್ತು ಭಾರತ ಎರಡು ದೇಶಗಳ ನಡುವೆ ಜನ ಯಾವುದೇ ಪಾಸ್ಪೋರ್ಟ್ ವೀಸಾ ಇಲ್ಲದೆ ಒಂದು ಸ್ಟೇಟಿಗೆ ಹೋದಷ್ಟೇ ಈಸಿಯಾಗಿ ಟ್ರಾವೆಲ್ ಮಾಡಬಹುದು. ಇನ್ನು ನೇಪಾಳ ಚೀನಾ ಜೊತೆ 1414 ಕಿಲೋಮೀಟರ್ ಬಾರ್ಡರ್ ಶೇರ್ ಮಾಡಿಕೊಳ್ಳುತ್ತೆ. ಈ ಗಡಿ ಹೆಚ್ಚಿನ ಭಾಗಗಳಲ್ಲಿ ಪರ್ವತಗಳನ್ನು ಹೊಂದಿದೆ. ಈ ಗಡಿಯನ್ನು ನೇಪಾಳ ಸ್ಟ್ರಿಕ್ಟ್ ಆಗಿ ಕಂಟ್ರೋಲ್ ಮಾಡ್ತಿದೆ. ಕೆಲವು ಮಾರ್ಗಗಳ ಮೂಲಕ ಚೀನಾದೊಂದಿಗೆ ವ್ಯಾಪಾರ ನಡೆಸಲಾಗುತ್ತೆ. ಇನ್ನು ನೇಪಾಳ ಒಟ್ಟಾರೆಯಾಗಿ 1,47,516 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಇದರಲ್ಲಿ 15% ಹಿಮಾಲಯದಿಂದ ಕವರ್ ಆಗಿದೆ. ಭರ್ತಿ 68% ಭೂಭಾಗ ಪರ್ವತ ಶ್ರೇಣಿಗಳಿಂದ ಕೂಡಿದೆ. ಕೇವಲ 17% ಮಾತ್ರ ಫ್ಲಾಟ್ ಸರ್ಫೇಸ್ ಇದೆ. ಅಂದರೆ ಕಾಲು ಭಾಗದಷ್ಟು ಭೂಮಿ ಮಾತ್ರ ಸಮತಟ್ಟಾಗಿರೋ ನೆಲ, ಅಷ್ಟೂ ಇಲ್ಲ. ಏನು, ವಿಶ್ವದ ಅತ್ಯಂತ ಎತ್ತರದ ಪರ್ವತ ಮೌಂಟ್ ಎವರೆಸ್ಟ್ ಇರುವುದು ಕೂಡ, ಅಂದ್ರೆ ಎವರೆಸ್ಟ್ನ ದಕ್ಷಿಣ ಭಾಗ ನೇಪಾಳದಲ್ಲಿ. ಅಷ್ಟೇ ಅಲ್ಲ, ವಿಶ್ವದಲ್ಲಿ 8,000 ಮೀಟರ್ಗಿಂತ ಹೆಚ್ಚು ಎತ್ತರವಿರೋ ಒಟ್ಟು 14 ಪರ್ವತಗಳಲ್ಲಿ 8 ನೇಪಾಳದಲ್ಲೇ ಇದೆ. ಪರ್ವತಗಳ ರಾಜ ಇದು ನೇಪಾಳ. ನೇಪಾಳ ಪ್ರಾಕೃತಿಕವಾಗಿ ಸಮೃದ್ಧವಾಗಿದೆ. ಹೀಗಾಗಿನೇ ನೇಪಾಳವನ್ನ ಏಷ್ಯಾದ ಅಮೆಜಾನ್ ಅಂತ ಕರೆಯಲಾಗುತ್ತೆ. ನೇಪಾಳದಲ್ಲಿ 40% ಫಾರೆಸ್ಟ್ ಇದೆ, ಕಾಡೇ ಇದೆ. ಇಡೀ ನೇಪಾಳ ಒಟ್ಟು 7 ಪ್ರಾಂತ್ಯಗಳಾಗಿ ಡಿವೈಡ್ ಆಗಿದೆ. ಅತಿ ಹೆಚ್ಚು ಹಿಂದೂಗಳಿರೋ ದೇಶ. ಸ್ನೇಹಿತರೆ, ಭಾರತವನ್ನ ಬುದ್ಧರ ನಾಡು ಅಂತ ಕರೆದ್ರೆ ನೇಪಾಳವನ್ನ ಬುದ್ಧರ ತವರು ಅಂತ ಕರೀತಾರೆ. ಯಾಕಂದ್ರೆ ನೇಪಾಳದ ಇವತ್ತಿನ ರೂಪಾನ್ ದೇಹಿ ಜಿಲ್ಲೆಯಲ್ಲಿರೋ ಲುಂಬಿನಿ ಅನ್ನೋ ಕಡೆ ಕ್ರಿಸ್ತಪೂರ್ವ ಅಥವಾ ಶಕಪೂರ್ವ 563ರಲ್ಲಿ ಗೌತಮ ಬುದ್ಧರು ಜನಿಸಿದ್ರು. ಅದಾದ್ಮೇಲೆ ಅವರು ಭಾರತಕ್ಕೆ ಬಂದು ಬೌದ್ಧ ಧರ್ಮವನ್ನ ಹುಟ್ಟುಹಾಕಿದ್ರು. ನಂತರ ಅದು ಪ್ರಪಂಚದಾದ್ಯಂತ ಹರಡಿತು. ಆದರೆ ವಿಚಾರ ಏನು ಅಂದರೆ, ಈ ಬುದ್ಧರ ತವರು ಮನೆಯಲ್ಲಿ ಹಿಂದೂಯಿಸಂ ಅತಿ ದೊಡ್ಡ ಧರ್ಮ. ನೇಪಾಳದಲ್ಲಿ 2.97 ಕೋಟಿ ಜನಸಂಖ್ಯೆ ಇದೆ. ಈ ಪೈಕಿ 81.19% ಹಿಂದೂ ಪಾಪ್ಯುಲೇಷನ್. ಬೌದ್ಧರು 8.2%, ಮುಸ್ಲಿಂ 5.09%, ಕ್ರಿಶ್ಚಿಯನ್ಸ್ 1.8%, ಖಿರಾಟ್ ಧರ್ಮದವರು 3.2% ಹಾಗೂ ಇತರೆ ಧರ್ಮದವರು ಎಲ್ಲ ಸೇರಿ 2% ಇದ್ದಾರೆ. ಇಡೀ ಜಗತ್ತಲ್ಲೇ ಹಿಂದೂಗಳ ಟೋಟಲ್ ನಂಬರ್ ಆಫ್ ಪೀಪಲ್ ಪಾಪ್ಯುಲೇಷನ್ ಭಾರತದಲ್ಲಿ ಜಾಸ್ತಿ ಇದ್ರೂ ಕೂಡ ಪರ್ಸೆಂಟೇಜ್ ವೈಸ್ ತೆಗೆದಾಗ ನೇಪಾಳದಲ್ಲಿ ಭಾರತಕ್ಕಿಂತ ಜಾಸ್ತಿ ಇದ್ದಾರೆ. 81.19% ಇದ್ದಾರೆ. ಭಾರತದಲ್ಲಿ 79.8% ಹಿಂದೂ ಇರೋದು. ಇನ್ನು ನೇಪಾಳದಲ್ಲಿ ಸುಮಾರು 124 ಭಾಷೆಗಳು ಬಳಕೆಯಲ್ಲಿವೆ. ಆದರೆ ಹೆಚ್ಚಾಗಿ ಬಳಸುವಂಥ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂದರೆ ನೇಪಾಳಿ ಭಾಷೆ. ವಸಾಹತುಗಳ ಕೈಯಿಂದ ದೂರ, ಹೇಡಿತನಕ್ಕಿಂತ ಸಾವೇ ಮೇಲು. ಇದು ಇಂಟ್ರೆಸ್ಟಿಂಗ್. ಇದು ಯಾಕಂದ್ರೆ ಇಡೀ ಭಾರತ ಕಂಡ ಬ್ರಿಟಿಷರ ಅಧೀನಕ್ಕೆ ಸಿಲುಕಿದ್ರು ನೇಪಾಳ ಯಾವತ್ತೂ ಸಿಕ್ಕಿಲ್ಲ. ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ ನೇಪಾಳವನ್ನು ಆಕ್ರಮಿಸೋಕೆ ಬ್ರಿಟಿಷರು ಟ್ರೈ ಮಾಡಿದ್ರು, ಆದರೆ ಯಶಸ್ಸು ಸಿಗಲಿಲ್ಲ. ಅಲ್ಲಿನ ಭೂಪ್ರದೇಶ ಮತ್ತು ಅಲ್ಲಿನ ಟ್ರೆಡಿಷನಲ್ ಗೋರ್ಖಾ ಆರ್ಮಿ ಬ್ರಿಟಿಷರನ್ನ ಅಟ್ಟಾಡಿಸ್ಕೊಂಡು ಹೊಡೆದ್ರು. ದೊಡ್ಡ ಸವಾಲಾಗಿದ್ರು ಬ್ರಿಟಿಷರಿಗೆ ಅವರು. ನೇಪಾಳಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಅನ್ನೋದೇ ಇಲ್ಲ, ಬದಲಿಗೆ ಸಂವಿಧಾನ ದಿನ, ರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಅಂತೆಲ್ಲ ಇವೆ. ಏನು, ಈ ನೇಪಾಳದ ಬಗ್ಗೆ ಹೇಳುವಾಗ ಅಲ್ಲಿನ ಗೋರ್ಖಾ ಸೈನಿಕರ ಶೌರ್ಯದ ಬಗ್ಗೆ ಹೇಳಲಿಲ್ಲ ಅಂದರೆ ಅಪೂರ್ಣ ಆಗತ್ತೆ. ಯಾಕಂದರೆ ಶೌರ್ಯ ಸಾಹಸಕ್ಕೆ ನೇಪಾಳಿ ಗೋರ್ಖಾಗಳು ವಿಶ್ವಮಟ್ಟದಲ್ಲಿ ಜನಪ್ರಿಯರು. ಈ ಗೋರ್ಖಾ ಅನ್ನೋ ಹೆಸರು 18ನೇ ಶತಮಾನದಲ್ಲಿ ನೇಪಾಳದಲ್ಲಿದ್ದ ಗೋರ್ಖಾ ಕಿಂಗ್ಡಮ್ನಿಂದ ಬಂದಿದ್ದು. 1814ರಿಂದ 1816ರವರೆಗೆ ಆಂಗ್ಲೋ ನೇಪಾಳಿ ಯುದ್ಧ ಆಗುತ್ತೆ. ಇದರಲ್ಲಿ ಗೋರ್ಖಾಗಳ ಶೌರ್ಯಕ್ಕೆ ಮನಸೋತಿದ್ದ ಬ್ರಿಟಿಷರು ಇವ್ರನ್ನ ಬ್ರಿಟಿಷ್ ಆರ್ಮಿಯಲ್ಲಿ ಅವ್ರ ಜೊತೆ ಯುದ್ಧ ಮಾಡೋದು ಬಿಟ್ಟು ಅವ್ರನ್ನ ಸೇರಿಸ್ಕೊಂಡ್ಬಿಡ್ತಾರೆ. ಭಾರತದ ಸೇನೆಯಲ್ಲಿ ಇವತ್ತಿಗೂ ಗೋರ್ಖಾ ರೆಜಿಮೆಂಟ್ ಇದೆ. ಅಂದರೆ ಸ್ವಾತಂತ್ರ್ಯ ನಂತರ ಗೋರ್ಖಾಗಳು ಭಾರತೀಯ ಸೇನೆಯಲ್ಲಿ ಕಂಟಿನ್ಯೂಸ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಭಾರತದ ಸೇನೆಯಲ್ಲಿ 7 ಗೋರ್ಖಾ ರೆಜಿಮೆಂಟ್ಗಳಿವೆ. ಹಾಗೆ ನೇಪಾಳಿ ಆರ್ಮಿಗೆ ಭಾರತ ಸರ್ವ ರೀತಿಯಲ್ಲೂ ಟ್ರೈನಿಂಗ್ ಕೊಡುತ್ತೆ.
ಒಳ್ಳೆ ಫ್ರೆಂಡ್ಶಿಪ್ ಇದೆ. ಹೇಡಿತನಕ್ಕಿಂತ ಸಾವೇ ಮೇಲು ಅನ್ನೋದು ಗೋರ್ಖಾ ಸೈನಿಕರ ಧ್ಯೇಯ ವಾಕ್ಯ. ಮಾಹಿತಿ ಪ್ರಕಾರ ನಮ್ಮಲ್ಲಿ 10 ಕೋಟಿಗಿಂತ ಹೆಚ್ಚು ಡಯಾಬಿಟಿಸ್ ಪೇಷಂಟ್ಸ್ ಇದ್ದಾರೆ. ಎಲ್ಲರ ಮನೆಯಲ್ಲಿ ಒಬ್ಬರಾದರೂ ಅಥವಾ ಪಕ್ಕದ ಮನೆಯಲ್ಲಾದರೂ ಕೂಡ ಡಯಾಬಿಟಿಸ್ ಇರೋರು ಸಿಗ್ತಾರೆ. ಡಯಾಬಿಟಿಸ್ ಬಂದಿರೋರಂತೂ ಬ್ಲಡ್ ಟೆಸ್ಟ್ ಮಾಡೋಕೆ ತುಂಬ ಕಷ್ಟಪಡ್ತಿರ್ತಾರೆ. ಸ್ನೇಹಿತರೆ, ಹಾಗೇನಾದರೂ ಇದ್ದರೆ ನಿಮಗೊಂದು ಆಪ್ಷನ್ ಇದೆ. ಮನೇಲೇ ಕೂತ್ಕೊಂಡು 10 ಸೆಕೆಂಡ್ಗೆ ಗ್ಲೂಕೋಸ್ ಲೆವೆಲ್ ಚೆಕ್ ಮಾಡೋ ವ್ಯವಸ್ಥೆ ಇದೆ. ನೀವೀಗ ನೋಡ್ತಾ ಇದ್ದೀರಲ್ಲ, ಈ ಗ್ಲೂಕೋಮೀಟರ್ನಿಂದ 10 ಸೆಕೆಂಡ್ನಲ್ಲಿ ಗ್ಲೂಕೋಸ್ ಲೆವೆಲನ್ನು ಚೆಕ್ ಮಾಡ್ಬೋದು. ಬೀಟೋ ಗ್ಲೂಕೋಮೀಟರ್ಗೆ ಚಾರ್ಜ್ ಮಾಡೋ ಅವಶ್ಯಕತೆ ಇಲ್ಲ. ನೇರವಾಗಿ ನಿಮ್ಮ ಫೋನ್ ಜೊತೆಗೆ ಇದು ವರ್ಕ್ ಮಾಡುತ್ತೆ. ಫೋನ್ಗೆ ಕನೆಕ್ಟ್ ಮಾಡಿಕೊಂಡು ಫೋನ್ನಲ್ಲೇ ಗ್ಲೂಕೋಸ್ ಲೆವೆಲನ್ನು ತಿಳ್ಕೊಬೋದು. ಹಾಗೆ ಇದರದ್ದೇ ಒಂದು ಆ್ಯಪ್ ಇದೆ. ಫೋನ್ನಲ್ಲಿ ನೀವು ಬೀಟೋ ಆ್ಯಪ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರ, ಅದನ್ನು ಇನ್ಸ್ಟಾಲ್ ಮಾಡ್ಕೋಬೋದು. ನಂತರ ಬೀಟೋ ಕಿಟ್ನಲ್ಲಿರೋ ಟೆಸ್ಟಿಂಗ್ ಸ್ಟ್ರಿಪ್ಪನ್ನು ಗ್ಲೂಕೋಮೀಟರ್ಗೆ ಹಾಕಿ, ಕಿಟ್ನಲ್ಲೇ ಒಂದು ಲ್ಯಾನ್ಸಿಂಗ್ ಟೂಲ್ ಅಥವಾ ಸೂಜಿ ಕೂಡ ಕೊಟ್ಟಿರ್ತಾರೆ. ಅದರಿಂದ ನೀವೇ ಬೆರಳ ತುದಿಯಲ್ಲಿ ಬ್ಲಡ್ ಸ್ಯಾಂಪಲ್ ತೆಗೆದು, ಇದೆಲ್ಲ ಗೊತ್ತಿರುತ್ತೆ, ಬ್ಲಡ್ ಟೆಸ್ಟ್ ರೆಗ್ಯುಲರ್ ಆಗಿ ಮಾಡಿಸ್ಕೊಳ್ತಿರೋರಿಗೆ ಗೊತ್ತಿರುತ್ತೆ, ತೆಗೆದು ಟೆಸ್ಟಿಂಗ್ ಸ್ಟ್ರಿಪ್ನಲ್ಲಿ ಹಾಕಿ ಅಷ್ಟೇ 10 ಸೆಕೆಂಡ್ನಲ್ಲಿ ಫೋನ್ನಲ್ಲಿ ನಿಮ್ಮ ಗ್ಲೂಕೋಸ್ ಲೆವೆಲ್ ಗೊತ್ತಾಗುತ್ತೆ. ಕಂಪ್ಲೀಟ್ ರಿಸಲ್ಟ್ಸ್ ತೋರಿಸುತ್ತೆ. ಈ ರೀತಿ ನೀವು ಬ್ಲಡ್ ರಿಪೋರ್ಟ್ ತೆಗೆದು ನಿಮ್ಮ ಡಾಕ್ಟರ್ಗೆ ವಾಟ್ಸಪ್ ಕೂಡ ಮಾಡ್ಬೋದು ಆ್ಯಪ್ನಿಂದಲೇ. ಮನೇಲೇ ಕೂತ್ಕೊಂಡು ಪ್ರಿಸ್ಕ್ರಿಪ್ಷನ್ನು ಸಜೆಷನ್ ಕೂಡ ಪಡ್ಕೊಳ್ಳಿಕ್ಕೆ ಇದರಿಂದ ಹೆಲ್ಪ್ ಆಗ್ಬೋದು ತುಂಬ ಜನಕ್ಕೆ. ಜೊತೆಗೆ ಇದು ರೆಗ್ಯುಲರ್ ಗ್ಲೂಕೋಮೀಟರ್ ಅಲ್ಲ, ಅಮೆಝಾನ್ ಚಾಯ್ಸ್ ಪ್ರಾಡಕ್ಟ್. ಒಳ್ಳೆ ರೇಟಿಂಗ್ ರಿವ್ಯೂ ಅನ್ನು ಪಡ್ಕೊಂಡಿರೋ ಪ್ರಾಡಕ್ಟ್. 5ಗೆ 4.4 ಸ್ಟಾರ್ ರೇಟಿಂಗ್ ಇದೆ. ಜೊತೆಗೆ ಇದು ISO ಸರ್ಟಿಫೈಡ್ ಗ್ಲೂಕೋಮೀಟರ್. ಲೈಫ್ ಟೈಮ್ ವಾರಂಟಿ ಕೂಡ ಇದೆ. ಗ್ಲೂಕೋಮೀಟರ್ ಜೊತೆಗೆ ನಿಮಗೆ 25 ಟೆಸ್ಟಿಂಗ್ ಸ್ಟ್ರಿಪ್ ಹಾಗೂ 25 ಲ್ಯಾನ್ಸೆಟ್ ಅಥವಾ ಸೂಜಿ ಫ್ರೀ ಆಗಿ ಸಿಗುತ್ತೆ. ಸೊ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಅವಶ್ಯಕತೆ ಇದ್ರೆ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಫ್ಯಾಮಿಲಿ ಸರ್ಕಲ್ನಲ್ಲಿ ಯಾರಿಗಾದರೂ ಅವಶ್ಯಕತೆ ಇದ್ರೆ ನೀವು ಇದನ್ನ ರೆಕಮೆಂಡ್ ಮಾಡ್ಬೋದು. ಅವ್ರಿಗೆ ಗಿಫ್ಟ್ ಆಗು ಕೂಡ ಕೊಡ್ಬೋದು. ಅದರಲ್ಲೂ 25 ಸ್ಟ್ರಿಪ್ ಫ್ರೀ ಆಗಿ ಸಿಗುತ್ತೆ. ಅದು ಖಾಲಿ ಆದ್ಮೇಲೆ ನೀವು ಬರೀ ಟೆಸ್ಟಿಂಗ್ ಸ್ಟ್ರಿಪ್ ಅನ್ನ ಮಾತ್ರ ಆರ್ಡರ್ ಮಾಡಿ ತರಿಸ್ಕೊಂಡ್ರೆ ಸಾಕು. ಬ್ಯಾಟ್ರಿ ಡೆಡ್ ಆಯಿತು ಅಂತಿಲ್ಲ, ಏನಿಲ್ಲ, ಚಾರ್ಜೇ ಮಾಡೋದು ಬೇಡ. ನಿಮ್ಮ ಫೋನಿಗೆ ಕನೆಕ್ಟ್ ಮಾಡ್ಕೊಂಡ್ರೆ ಸಾಕು, ಅದ್ರ ಜೊತೆನೆ ವರ್ಕ್ ಆಗುತ್ತೆ ಇದು. ಜೊತೆಗೆ ಡಯಾಬಿಟಿಸ್ ಇರೋರು ಬರ್ದಿಟ್ಕೊಳ್ತಾ ಇರ್ತಾರೆ ಅಲ್ಲಲ್ಲಿ ಇದ್ರ ಬಗ್ಗೆ. ಲಾಸ್ಟ್ ಟೈಮ್ ಎಷ್ಟಿತ್ತು, ಲಾಸ್ಟ್ ವೀಕ್ ಎಷ್ಟಿತ್ತು, ಬೆಳಗ್ಗೆ ಎಷ್ಟಿತ್ತು, ಮಧ್ಯಾಹ್ನ ಎಷ್ಟಿತ್ತು. ಇದು ಆ್ಯಪ್ನಲ್ಲಿ ಎಲ್ಲ ಅಲ್ಲೇ ರೆಕಾರ್ಡ್ಸ್ ಇರುತ್ತೆ. ಗ್ರಾಫ್ ಸಮೇತ ತೋರಿಸುತ್ತೆ ಟ್ರೆಂಡ್ ಹೇಗಿದೆ ನಿಮ್ಮದು ಬ್ಲಡ್ ಶುಗರ್ದು ಅಂತ ಹೇಳಿ. ಜೊತೆಗೆ ಕೇವಲ ಶುಗರ್ ಇದ್ದವರು ಅವ್ರು ತಗೊಳ್ಳೋದು ಅಥವಾ ಬೇರೆಯವ್ರು ರೆಕಮೆಂಡ್ ಮಾಡೋದು ಮಾತ್ರ ಅಲ್ಲ. ಶುಗರ್ ಇದ್ದವ್ರಿಗೆ ನಾರ್ಮಲಿ ನಾನು ಹೆಲ್ದಿ ಆಗಿದ್ದೀನಿ, ನನ್ನ ಬ್ಲಡ್ ಶುಗರ್ ಮಾನಿಟರ್ ಮಾಡಬೇಕು, ಚೆಕ್ ಮಾಡ್ಕೋಬೇಕು ಅನ್ನೋರು ಕೂಡ ಇದನ್ನು ಆರ್ಡರ್ ಮಾಡಿ ತರಿಸಿಟ್ಕೊಂಡು ನಿಮ್ಮ ಫ್ಯಾಮಿಲಿದೆಲ್ಲ ಚೆಕ್ ಮಾಡ್ಕೊಳ್ಳಿಕ್ಕೆ ಆಗಾಗ ಇದನ್ನು ಇಟ್ಕೊಂಡಿರಬಹುದು. ಮಾನಿಟರ್ ಮಾಡೋಕ್ಕೂ ಕೂಡ ಇದನ್ನು ಇಟ್ಕೊಂಡಿರ್ಬೋದು. ಸೊ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಇದರ ಲಿಂಕನ್ನು ಕೊಟ್ಟಿರ್ತೀವಿ. ಕ್ಲಿಕ್ ಮಾಡೋ ಮೂಲಕ ನೀವು ಪರ್ಚೇಸ್ ಮಾಡ್ಬೋದು. ಆಸಕ್ತರಿಗೂ ಈ ಲಿಂಕನ್ನು ಶೇರ್ ಮಾಡಿ ಅವರು ಕೂಡ ಪರ್ಚೇಸ್ ಮಾಡೋಕ್ಕೆ ನೀವು ಅವರಿಗೆ ಹೆಲ್ಪ್ ಮಾಡ್ಬೋದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಏನು ಸೇವಿಸ್ತಾರೆ ನೇಪಾಳಿಗರು? ನೇಪಾಳದಲ್ಲಿ ಸಾಮಾನ್ಯವಾಗಿ ಅಕ್ಕಿ, ಗೋಧಿ, ರಾಗಿ, ಜೋಳ, ಹುರುಳಿ ಇಂಥ ಆಹಾರ ಬೆಳೆಗಳನ್ನ ಬೆಳೀತಾರೆ. ನಮ್ಮ ತರನೇ, ಭಾರತ ತರನೇ ಹೆಚ್ಚು ಕಮ್ಮಿ. ವಿಶೇಷವಾಗಿ ಹಿಮಾಲಯನ್ ಗಿಡಮೂಲಿಕೆಗಳನ್ನ ಕೂಡ ಬೆಳೀತಾರೆ. ಪರ್ವತ ಪ್ರದೇಶಗಳು ಹೆಚ್ಚಾಗಿರೋದ್ರಿಂದ ಇಲ್ಲಿ ಟೆರೇಸ್ ಫಾರ್ಮಿಂಗ್ ಮೆಥಡ್ನ ಕೂಡ ಫಾಲೋ ಮಾಡ್ತಾರೆ. ಬೆಟ್ಟಗಳನ್ನ ಸ್ಟೆಪ್ ಬೈ ಸ್ಟೆಪ್ ಕಟ್ ಮಾಡಿ ಅಥವಾ ಹದ ಮಾಡಿ ಲೆವೆಲ್ ಮಾಡಿ ಆ ಬೆಟ್ಟಗಳ ಎಡ್ಜಸ್ಸಲ್ಲೂ ಕೂಡ ಬೆಳೀತಾರೆ. ಎತ್ತರ ಮತ್ತು ಸೀಸನ್ಗೆ ಅನುಗುಣವಾಗಿ ವಿವಿಧ ಬೆಳೆಗಳನ್ನ ಬೆಳೆಸಲಾಗುತ್ತೆ. ಇಂಪೋರ್ಟ್ ಮಾಡ್ಕೊಳ್ಳೋ ವಿಚಾರಕ್ಕೆ ಬಂದ್ರೆ ನೇಪಾಳ ಪೆಟ್ರೋಲಿಯಂ ತರಿಸ್ಕೊಳ್ಳುತ್ತೆ. ಮಷಿನರಿ, ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್, ಕಬ್ಬಿಣ, ಸ್ಟೀಲ್ ಆಮದು ಮಾಡ್ಕೊಳ್ಳುತ್ತೆ. ಎಲ್ಲ ಆಲ್ಮೋಸ್ಟ್ ಭಾರತದ ಮೂಲಕವೇ ಅಲ್ಲಿಗೆ ಸಾಗಬೇಕು. ಬಿಟ್ರೆ ವೆಹಿಕಲ್ಸ್, ಫಾರ್ಮಾ ಪ್ರಾಡಕ್ಟ್ಸ್, ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್, ಫುಡ್ ಐಟಮ್ಸ್ ಅನ್ನ ಕೂಡ ಇಂಪೋರ್ಟ್ ಮಾಡ್ಕೊಳ್ತಾರೆ. ನೇಪಾಳದ ಒಟ್ಟು ಆಮದಲ್ಲಿ ಭಾರತದ ಪಾಲು 63.21% ಇದೆ. ಎರಡನೇ ಸ್ಥಾನದಲ್ಲಿರೋ ಚೀನಾ ಬಹಳ ದೂರ 13.49% ಪಾಲನ್ನ ಹೊಂದಿದೆ. ಮೂರನೇದಾಗಿ 2.58% ನೊಂದಿಗೆ ಇಂಡೋನೇಷಿಯಾ, UAE 2.34%, ಅಮೆರಿಕ 2.14% ಶೇರ್ ಅನ್ನ ಹೊಂದಿದ್ದಾರೆ. ಇನ್ನು ನೇಪಾಳ ವೆರೈಟಿ ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡುತ್ತೆ. ಸೋಯಾಬೀನ್ ಆಯಿಲ್, ಪಾಮ್ ಆಯಿಲ್, ನಾಟೆಡ್ ಕಾರ್ಪೆಟ್ಸ್, ಟೆಕ್ಸ್ಟೈಲ್ ಫ್ಲೋರ್ ಕವರಿಂಗ್ಸ್, ಸಿಂಥೆಟಿಕ್ ಫೈಬರ್ ನೂಲು, ಸ್ಟೀಲ್ ಪ್ರಾಡಕ್ಟ್ಸ್, ರೆಡಿಮೇಡ್ ಗಾರ್ಮೆಂಟ್ಸ್, ಮಸಾಲೆಗಳು, ಟೀ ಪುಡಿ, ಕರಕುಶಲ ವಸ್ತುಗಳನ್ನು ರಫ್ತು ಮಾಡ್ತಾರೆ. ರಫ್ತು ವಿಚಾರಕ್ಕೆ ಬಂದರೂ ಕೂಡ ಅಗೇನ್ ಭಾರತಕ್ಕೆ ಕಳಿಸಬೇಕು ಹೆಚ್ಚು. ನೇಪಾಳದ ಒಟ್ಟು ರಫ್ತಲ್ಲಿ ಭಾರತ 71.93% ಪಾಲು ಹೊಂದಿದೆ. ಆಲ್ಮೋಸ್ಟ್ ಅವ್ರದೆಲ್ಲ ನಾವೇ ತಗೊಳ್ತೇವೆ. ಅಮೆರಿಕ ಎರಡನೇ ಸ್ಥಾನದಲ್ಲಿದೆ, 11.32% ಶೇರು. ಆಮೇಲೆ ಜರ್ಮನಿ 2.51%, ಟರ್ಕಿ 2.01%, ಬ್ರಿಟನ್ 1.83% ಪಾಲನ ಹೊಂದಿದೆ. ಚೀನಿಯರು 13% ಅಂತ ಹಾಕದ್ ಮಾತ್ರ ಏನು ತಗೊಳ್ಳಲ್ಲ. ಇಲ್ಲೂ ಅವರೇನು ತಗೊಳ್ಳಲ್ಲ. ಜಗತ್ತಿಗೆಲ್ಲ ಹಂಗೆ ಮಾಡೋ ಚೀನಿಯರು. ಇನ್ನು ನೇಪಾಳಿಯವರ ಆಹಾರ ಪದ್ಧತಿ ಬಗ್ಗೆ ಹೇಳೋದಾದ್ರೆ ಭಾರತೀಯರ ತರನೇ ವೈಟ್ ರೈಸ್ ಜಾಸ್ತಿ ಸೇವನೆ ಮಾಡ್ತಾರೆ. ಜೊತೆಗೆ ವಿವಿಧ ಬೇಳೆಕಾಳು, ಅಕ್ಕಿಯಿಂದ ಮಾಡಿರೋ ರೊಟ್ಟಿ, ನ್ಯೂಡಲ್ಸ್ ಎಲ್ಲ ತಿಂತಾರೆ. ಸಲ್ ರೋಟಿ, ದಾಲ್ ಭಾತ್, ತರಕಾರಿ, ಮೋಮೋಸ್, ಥುಕ್ಪಾ ನೇಪಾಳದ ಫೇಮಸ್ ಡಿಶ್. ಇನ್ನು ನೇಪಾಳದ ಜನರ ಸಾಮಾನ್ಯ ಆಹಾರ ಅಂದ್ರೆ ಅನ್ನ, ಸಾರು, ಉಪ್ಪಿನಕಾಯಿ.
ಇನ್ನು ದಿಡೋ ಅಂತ ಸಾಮಾನ್ಯವಾಗಿ ಬಳಸಲಾಗುತ್ತೆ. ದಿಡೋ ಅಂದರೆ ರಾಗಿ ಹಿಟ್ಟಿನಿಂದ ಮಾಡಿದ ದಪ್ಪ ಗಂಜಿ ಇದು. ಇದನ್ನು ಬಿಟ್ಟರೆ ಮೋಮೋಸ್, ಸೆಲ್ ರೋಟಿ, ಚಿಕನ್ ಚಾಪ್ಸ್, ಫ್ರೈ ಮಾಡಿದ ಮೀನು ಕೂಡ ನೇಪಾಳದಲ್ಲಿ ಫೇಮಸ್. ಮೀನ್ ಅಂದರೆ ಹೊಳೆ ಮೀನು, ಕೆರೆ ಮೀನು ತಿನ್ನಬೇಕು. ಇಲ್ಲಾಂದರೆ ಭಾರತದ ಕರಾವಳಿಯಲ್ಲಿ ಹಿಡಿದಿರೋ ಸೀ ಫುಡ್ ಅಲ್ಲಿಗೆ ಹೊತ್ಕೊಂಡು ಹೋಗಿ ಕೊಡಬೇಕು. ಅಲ್ಲಿವರೆಗೆ ತಗೊಂಡೋಗಿ ಎಕ್ಸ್ಪೋರ್ಟ್ ಮಾಡಬೇಕು ಅವರಿಗೆ. ತಂಪಾದ ವಾತಾವರಣ. ಇನ್ನು ನೇಪಾಳ ವಿಶ್ವದಲ್ಲೇ ಕೂಲೆಸ್ಟ್ ಕಂಟ್ರಿ. ನೇಪಾಳ ವಿವಿಧ ಭಾಗಗಳಲ್ಲಿ ಡಿಫರೆಂಟ್ ವಾತಾವರಣವನ್ನ ಕೂಡ ಹೊಂದಿದೆ. ಉತ್ತರದಲ್ಲಿ ಹಿಮಾಲಯ ರೀಜನ್ ಇರೋದ್ರಿಂದ ಬಹಳ ತಂಪಾದ ವಾತಾವರಣ ಇದೆ. ಬೇಸಿಗೆಯಲ್ಲೂ ಕೂಡ ಸರಾಸರಿ ತಾಪಮಾನ 10 ಡಿಗ್ರಿ ಇರುತ್ತೆ. ಚಳಿಗಾಲದಲ್ಲಂತೂ -20 ಡಿಗ್ರಿಗೆ ಹೋಗುತ್ತೆ. ವರ್ಷ ಪೂರ್ತಿ ಹಿಮ ಬೀಳ್ತಾನೆ ಇರುತ್ತೆ. ಏನು ಪರ್ವತ ಪ್ರದೇಶಗಳಲ್ಲಿ ಬೇಸಿಗೆಯಲ್ಲಿ ಸರಾಸರಿ 20 ರಿಂದ 28 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ದಕ್ಷಿಣದಲ್ಲಿ ಬೇಸಿಗೆ ಟೈಮ್ ಸ್ವಲ್ಪ ಭಾರತದ ಬಾರ್ಡರ್ ಏರಿಯಾಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಹೋಗುತ್ತೆ. 30-40 ಡಿಗ್ರಿವರೆಗೂ ಟೆಂಪರೇಚರ್ ರೀಚ್ ಆಗುತ್ತೆ ಈ ರೀಜನ್ ನಲ್ಲಿ. ಯುವಕರೇ ತುಂಬಿರೋ ರಾಷ್ಟ್ರ. ಸ್ನೇಹಿತರೆ, ಈಗಂತೂ ನೇಪಾಳದ ಯುವ ಜನರ ಕಥೆಯನ್ನ ನೀವು ನೋಡ್ತಾನೆ ಇದ್ದೀರಾ. ಇಡೀ ದೇಶವನ್ನೇ ಜೆನ್ ಝಿಗಳು ಎಲ್ಲ 18-20 ವರ್ಷದ ಹುಡುಗರು ಕಂಟ್ರೋಲಿ ತಗೊಂಡ್ಬಿಟ್ಟಿದ್ದಾರೆ. ಅಥವಾ ಇಡೀ ಸ್ಥಾಪಿತ ವ್ಯವಸ್ಥೆಯನ್ನ ಕಮ್ಯುನಿಸ್ಟರು 20 ವರ್ಷಗಳಲ್ಲಿ ಕಟ್ಟಿದ್ದಂತಹ ಅವರ ಕೋಟೆಯನ್ನ ಕೆಡವಿ ಬಿಸಾಕಿದ್ದಾರೆ. ಹೊಸ ಸಿಸ್ಟಮ್ ಬೇಕು, ಇವರೆಲ್ಲ ಬೇಡ, ನಮಗೆ ಯುವಕರದು ಬೇಕು ಅಂತ ಕೇಳ್ತಿದ್ದಾರೆ. ಸೊ ಇದಕ್ಕೆ ಕಾರಣ ಏನು ಅಂದರೆ ನೇಪಾಳದ ಯುವ ಸಮೂಹ. ನೇಪಾಳದಲ್ಲಿ 15 ರಿಂದ 64 ವರ್ಷ ಏಜ್ ಗ್ರೂಪ್ನವರು 66.8% ಇದೆ. ಅದರಲ್ಲೂ ಕೂಡ 27.4% ಜನಸಂಖ್ಯೆ 15ಕ್ಕಿಂತ ಕಮ್ಮಿ ವಯಸ್ಸಿನವರು. ಇನ್ನು 65ಕ್ಕಿಂತ ಮೇಲ್ಪಟ್ಟವರು ಬರೀ 5.8% ಪಾಪ್ಯುಲೇಷನ್ ಇದ್ದಾರೆ. ಸೊ ಮಕ್ಕಳು ಮತ್ತು ವಯಸ್ಸಾದವರಿಗಿಂತಲೂ ನೇಪಾಳದಲ್ಲಿ ಯಂಗ್ ಬ್ಲಡ್ ಜಾಸ್ತಿ ಇದೆ. ವರ್ಕಿಂಗ್ ಏಜ್ ಗ್ರೂಪ್ನವರು ಜಾಸ್ತಿ ಇದ್ದಾರೆ. ಆಲ್ಮೋಸ್ಟ್ ಭಾರತದ ಏಜ್ ಸ್ಟ್ರಕ್ಚರು ಹಾಗೇನೇ ಇದೆ. ಇನ್ನು ನೇಪಾಳ ಜನಸಂಖ್ಯೆಯ ಮೀಡಿಯನ್ ಏಜ್ 25.3%. ಅಂದರೆ ನೇಪಾಳದಲ್ಲಿ ಅರ್ಧಕ್ಕರ್ಧ ಜನಸಂಖ್ಯೆ 25.3 ವರ್ಷಕ್ಕಿಂತ ಕೆಳಗಿನವರೇ ಇದ್ದಾರೆ. ಕಂಪೇರ್ ಮಾಡಿದ್ರೆ ಭಾರತದ ಮೀಡಿಯನ್ ಏಜ್ ಕೂಡ ಇದರ ಆಸುಪಾಸು 28.2 ವರ್ಷ ಇದೆ. ಇನ್ನು ಲಿಂಗಾನುಪಾತ, 100 ಮಹಿಳೆಯರಿಗೆ 91 ಪುರುಷರಿದ್ದಾರೆ. ಅಂದರೆ ಪುರುಷರ ಸಂಖ್ಯೆನೇ ಕಮ್ಮಿ ಇದೆ ಮಹಿಳೆಯರಿಗೆ ಕಂಪೇರ್ ಮಾಡಿದ್ರೆ. ಹಾಗೆ ಸರಾಸರಿ ಜೀವಿತಾವಧಿ ಅಥವಾ ಲೈಫ್ ಎಕ್ಸ್ಪೆಕ್ಟೆನ್ಸಿ 70.35 ವರ್ಷ ಇದೆ. ಇನ್ನು ಫರ್ಟಿಲಿಟಿ ರೇಟ್, TFR ಟೋಟಲ್ ಫರ್ಟಿಲಿಟಿ ರೇಟ್ 1.98 ಇದೆ. ಅಂದರೆ ನೇಪಾಳದ ಪ್ರತಿ ಮಹಿಳೆಗೆ ಹತ್ತತ್ರ 2 ಮಕ್ಕಳು ಹುಡ್ತಾರೆ ಅಂತ ಅರ್ಥ ಆನ್ ಆವರೇಜ್. ಭಾರತದಲ್ಲೂ ಕೂಡ ಸೇಮ್ 9.8 ಇದೆ. ಈಗ ವಿದ್ಯಾಭ್ಯಾಸಕ್ಕೆ ಬರೋಣ. ನೇಪಾಳದ ಒಟ್ಟು ಸಾಕ್ಷರತಾ ಪ್ರಮಾಣ ಅಂದರೆ ಲಿಟರಸಿ ರೇಟ್ 71.2% ಇದೆ. ಈ ಪೈಕಿ ಪುರುಷರು 81% ಸಾಕ್ಷರತಾ ಪ್ರಮಾಣವನ್ನು ಹೊಂದಿದ್ರೆ ಮಹಿಳೆಯರದ್ದು ಕಮ್ಮಿ ಇದೆ, 63.3% ಇದೆ. ಇದು ನೇಪಾಳದ ಕರೆನ್ಸಿ ಯಾವುದು? ನೇಪಾಳೀಸ್ ರೂಪಿ ಅವರ ಕರೆನ್ಸಿ. ಒಂದು ನೇಪಾಳೀಸ್ ರೂಪಿ ಅಂದರೆ ಭಾರತದ 63 ಪೈಸೆಗೆ ಸಮ. $1ಗೆ 140.9 ನೇಪಾಳೀಸ್ ರೂಪಿ ಕೊಡಬೇಕು. ಇನ್ನು ತೇಗ ಅಥವಾ ಟೀಕ್, ಪೈನ್, ಸಾಲ್ನಂತಹ ಬೆಲೆ ಬಾಳೋ ಮರಗಳನ್ನು ಇಲ್ಲಿ ಹೆಚ್ಚಾಗಿ ನೋಡೋಕೆ ಸಿಗ್ತವೆ. ಇನ್ನು ಹುಲಿ, ಆನೆ, ಗೆಂಡಾಮೃಗ, ಹಿಮಚಿರತೆ, ಕೆಂಪು ಪಾಂಡ ಸೇರಿ ಅನೇಕ ಕಾಡು ಪ್ರಾಣಿಗಳು, ಬೆಟ್ಟದ ಪ್ರಾಣಿಗಳು, ಹಿಮದ ಪ್ರಾಣಿಗಳು ಸಿಗ್ತವೆ. ಇಲ್ಲಿ 118 ಪ್ರಜಾತಿಯ ಸಸ್ತನಿಗಳು, 850 ಪ್ರಜಾತಿಯ ಪಕ್ಷಿಗಳು ಇದ್ದಾವೆ. ನೇಪಾಳ ಹಿಮಾಲಯನ್ ರೀಜನ್ ಆಗಿರೋದ್ರಿಂದ ಅನೇಕ ನದಿಗಳಿವೆ. ಇವು ವರ್ಷ ಪೂರ್ತಿ ಹರಿತವೆ. ನೇಪಾಳ ಸದ್ಯ 83,000 ಮೆಗಾವ್ಯಾಟ್ ಜಲ ವಿದ್ಯುತ್ ಉತ್ಪಾದನೆ ಮಾಡ್ತಿದೆ. ಇನ್ನು ನೇಪಾಳದಲ್ಲಿ ಖನಿಜ ನಿಕ್ಷೇಪಗಳು ಕೂಡ ಇವೆ. ಲೈಮ್ ಸ್ಟೋನ್, ಟಾಲ್ಕ್, ತಾಮ್ರ, ಕಬ್ಬಿಣ, ಕೊಬಾಲ್ಟ್, ಲೆಡ್, ಜಿಂಕ್ನಂತಹ ಲೋಹಗಳಿವೆ. ಆದರೆ ಇಲ್ಲಿನ ಭೂಪ್ರದೇಶದ ಕಾರಣದಿಂದಾಗಿ ಮೈನಿಂಗ್ ಮಾಡೋದು ದೊಡ್ಡ ಚಾಲೆಂಜ್, ತಗೊಂಬರೋದು ದೊಡ್ಡ ಚಾಲೆಂಜ್. ಅತ್ತ GDP ನೋಡಿದ್ರೆ ನೇಪಾಳ $40 ಬಿಲಿಯನ್ GDP ಹೊಂದಿದೆ. 2023 ಪ್ರಕಾರ ನೇಪಾಳದಲ್ಲಿ 20.27% ಜನ ಬಡತನ ರೇಖೆಗಿಂತ ಕೆಳಗಿದ್ದಾರೆ. ಅಂದರೆ 100ರಲ್ಲಿ 20 ಮಂದಿ ಬಡತನ ರೇಖೆಗಿಂತ ಕೆಳಗೆ ವಾಸ ಮಾಡ್ತಿದ್ದಾರೆ, ಬಡವರಿದ್ದಾರೆ. ನಿರುದ್ಯೋಗ ಪ್ರಮಾಣ ಅಥವಾ ಅನ್ಎಂಪ್ಲಾಯ್ಮೆಂಟ್ ರೇಟ್ 10.71% ಇದೆ, ಹೈನೇ ಇದೆ. ಇನ್ನು ಪರ್ ಕ್ಯಾಪಿಟಾ ಇನ್ಕಮ್ ವಿಚಾರಕ್ಕೆ ಬಂದಾಗ $1,200 ಹತ್ತತ್ರ ಇದೆ. ಅಂದರೆ $1,00,000 ಕಮ್ಮಿ ಇದೆ. ವಾರ್ಷಿಕ 97,000 ಆಸುಪಾಸಲ್ಲಿದೆ ಇತ್ತೀಚಿನ ಲೆಕ್ಕಾಚಾರಗಳ ಪ್ರಕಾರ. ಇನ್ನು ನೇಪಾಳದ ರಾಷ್ಟ್ರೀಯ ಕ್ರೀಡೆ ವಾಲಿಬಾಲ್. ನೇಪಾಳದ ರಾಷ್ಟ್ರೀಯ ಪ್ರಾಣಿ ಹಸು. ಯಾಕಂದರೆ ಹಿಂದೂಗಳೇ ಹೆಚ್ಚಿರೋ ನೇಪಾಳದಲ್ಲಿ ಹಿಂದೂ ಸಂಪ್ರದಾಯದಂತೆ ಆಕಳನ್ನು ಪೂಜ್ಯ ಭಾವನೆಯಿಂದ ಕಾಣ್ತಾರೆ. ಗೋ ಹತ್ಯೆ ಮಾಡಿದ್ರೆ ನೇಪಾಳಿ ಕಾನೂನಲ್ಲಿ 12 ವರ್ಷಗಳ ಜೈಲು ಶಿಕ್ಷೆ ಕೊಡೋಕೆ ಅವಕಾಶ ಇದೆ. ಏನೋ ರಾಷ್ಟ್ರೀಯ ಪುಷ್ಪ ರೋಡೋಡೆಂಡ್ರಾನ್ ಅನ್ನೋ ಹೂವು, ರಾಷ್ಟ್ರೀಯ ಹಣ್ಣಾಗಿ ಕಿತ್ತಳೆ ಹಾಗೂ ರಾಷ್ಟ್ರೀಯ ಪಕ್ಷಿಯಾಗಿ ಹಿಮಾಲಯನ್ ಮೊನಾಲ್ನ ಇಟ್ಕೊಂಡಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ನಿಮಗೆ ನೇಪಾಳ ಇಡೀ ಜಗತ್ತಲ್ಲಿ ಹೊಸ ಕ್ರಾಂತಿಯಿಂದ ಸುದ್ದಿ ಮಾಡ್ತಿರೋ ಟೈಮ್ನಲ್ಲಿ ಆ ದೇಶದ ಬಗ್ಗೆ ನಿಮಗೆ ಒಂದಷ್ಟು ಬ್ರೀಫ್ ಪಿಕ್ಚರನ್ನು ಪರಿಚಯ ಮಾಡಿಕೊಡೋ ಪ್ರಯತ್ನ. ಇವರದ್ದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ಮಾಹಿತಿಯನ್ನು. ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಹಾಗೆ ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ್ವಲ್ಲ, ಬೀಟೋ ಟೆಸ್ಟ್ ಕಿಟ್ಗಳು, ಶುಗರ್ ಟೆಸ್ಟ್ ಮಾಡೋ ಕಿಟ್ಗಳು ನಿಮ್ಮಲ್ಲಿ ಯಾರಿಗಾದರೂ ಕೂಡ ನಿಮ್ಮ ಮನೇಲಿ ಡಯಾಬಿಟಿಸ್ ಪೇಷಂಟ್ಸ್ ಇದ್ದರೆ, ನಿಮ್ಮ ರಿಲೇಷನ್ಸಲ್ಲಿ ಯಾರಾದರೂ ಇದ್ದರೆ
ಅಥವಾ ನಿಮಗೂ ಕೂಡ ಜನರಲ್ ಹೆಲ್ತ್ ಮಾನಿಟರಿಂಗ್ಗೆ ತಗೋಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಬ್ಯಾಟರಿ ಸೆಲ್ ಹಾಕೋ ಅವಶ್ಯಕತೆ ಇಲ್ಲ, ಚಾರ್ಜ್ ಮಾಡೋ ಅವಶ್ಯಕತೆ ಇಲ್ಲ, ಫೋನ್ನೊಂದಿಗೆ ವರ್ಕ್ ಆಗುತ್ತೆ. ಟೆಸ್ಟಿಂಗ್ ಸ್ಟ್ರಿಪ್ಸ್ ಮತ್ತು ಲ್ಯಾನ್ಸೆಟ್ ಕೂಡ ಫ್ರೀ ಬರುತ್ತೆ ಇದರಲ್ಲಿ ಆರಂಭದಲ್ಲಿ, ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ನ ಲಿಂಕ್ಸ್ ಇದ್ದಾವೆ, ನೀವು ಕ್ಲಿಕ್ ಮಾಡ್ಕೋಬೋದು. ರೇಟಿಂಗ್ ಕೂಡ ಚೆಕ್ ಮಾಡಿ ಬೈ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.